ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ನಡೆಸುತ್ತಿರುವ ಖಾಸಗಿ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಇಲ್ಲಿನ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ 6ನೇ ದಿನ ತಾಳಿಕೋಟೆಯ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಮುದ್ದೇಬಿಹಾಳ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಮಟೆಯನ್ನ ಬಾರಿಸುತ್ತಾ ಬೈಕ್ ಮೇಲೆ ಬಂದ ಹೋರಾಟಗಾರರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮೇಲೆ ಹರಿಹಾಯ್ದರು. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಕ್ರಮ ಕೈಗೊಳ್ಳದೆ ಹೋದಲ್ಲಿ ದಿನದಿಂದ ದಿನಕ್ಕೆ ಹೋರಾಟ ಉಗ್ರವಾಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಮೊಟ್ಟ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಿಸಿ, ಇಲ್ಲಿ ನಮ್ಮ ಮುದ್ದೇಬಿಹಾಳ ತಹಶೀಲ್ದಾರ್ ಅವರ ಕಾರ್ಯಾಲಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಕಾನೂನು ಮಾಡದವರ ಜಿಲ್ಲಾಧ್ಯಕ್ಷರಾದ ಬಾಲಚಂದ್ರ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಏನು ಶಿಕ್ಷಣ ಇಲಾಖೆಯಲ್ಲಿ ಆದಂಥ ಒಂದು ಭ್ರಷ್ಟಾಚಾರ, ಅನಧಿಕೃತವಾಗಿ ನಡೀತಕ್ಕಂಥ ಶಾಲೆಗಳ ವಿರುದ್ಧ ಈ ಸುಮಾರು 5ರಿಂದ 6ನೇ ದಿನ ಇವತ್ತು ಹೋರಾಟ ನಡೀತಾ ಇದೆ. 6ನೇ ದಿನ ಹೋರಾಟ ನಡೆದ್ರು ಕಣ್ಣಿಗೆ ಇರತಕ್ಕಂಥ ಸತ್ಯ ಮುಂದೆ ಇವತ್ತು ಅಲ್ಲಿ ಕಂಡ್ರು. ಮೇಲಾಧಿಕಾರಿಗಳು ಈಗಾಗಲೇ ಜಿಲ್ಲಾ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ DDP ಅವರು ಬಂದು ಆದರೂ ಯಾವುದೇ ಕ್ರಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅದಕ್ಕಾಗಿ ಇವತ್ತು ನಾವೇನು ಅಂಬೇಡ್ಕರ್ ಸೇನೆ ಸಂಘಟನೆ ಇಲ್ಲಿಂದ ಮನೆಯನ್ನು ಕೂಡ ಬಂದು ಇದ್ವಿ. ಇವತ್ತು ಇಡೀ ನಮ್ಮ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಸಂಖ್ಯೆ ಬಂದು ಇವತ್ತು ನಾವು ಇಲ್ಲಿ ಇದು 6ನೇ ದಿನ ಕಾರ್ಡ್ ಸಂಬಂಧ ಮುಂದೆ ನಾವು ಸಂಘಟನೆಗೆ ಅವರು ಯಾವ ಮಟ್ಟದ ನಮ್ಮ DSS ಸಂಘಟನೆಯವರು ಮುಂದೆ ಅವ್ರು ಯಾವ ರೀತಿ ಹೋರಾಟ ರೂಪುರೇಷೆಯನ್ನು ಈಗ ಆಲ್ರೆಡಿ 6 ದಿನ ಆಗಿಬಿಟ್ಟದ. ಅವರು ಬಹುಶಃ ತಿಳ್ಕೊಂಡಿರ್ಬೇಕು, ಅವ್ರೇನು ಸಂಘಟನೆಯವರು ಎಷ್ಟು ದಿನ ಕುಂದಿರ್ತಾರ, ಒಂದು 2-3 ದಿನ 4 ದಿನ 5 ದಿನ ಕುಂತು ಬಿಡ್ತಾರಂತ ತಿಳ್ಕೊಂಡಿರ್ಬೇಕು. ಆದ್ರೆ ಹೋರಾಟಗಾರರು ಯಾವತ್ತೂ ಯಾರಿಗೂ ಬಗ್ಗೋದಿಲ್ಲ ಮತ್ತು ಒಗ್ಗುದಿಲ್ಲ. ಯುನೈಟೆಡ್ ಸಂಘಟನೆ ದಿನ ಪ್ರತಿ ಈಗ ಗೊತ್ತಾಗ್ತದೆ ತಿಳ್ಕೊಬೇಕು. ಸರ್ಕಾರ ಸಂಬಂಧಪಟ್ಟ DC ಅವ್ರಿಗೆ ಕಿಸ್ಸ ಭಾಗವಹಿಸ್ಬೇಕು ನೇರವಾಗಿ, ಮತ್ತು ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿ ಶಾಸಕರು ಕೂಡ ಗಮನ ಹರಿಸ್ಬೇಕು. ಇಲ್ಲಿ 6 ದಿನಗಟ್ಟಲೆ ಇವತ್ತು ಒಂದು ಇಲಾಖೆ ನಮ್ಮ ಇವತ್ತು ಏನಾದರೂ ದೇಶದೊಳಗೆ ಪ್ರಗತಿ ಕಾಣ್ಬೇಕಂದ್ರೆ ಶಿಕ್ಷಣ ಇಲಾಖೆನೇ ಮುಖ್ಯ ಆಗ್ತದೆ. ಅಂಥ ಇಲಾಖೆ ಒಳಗೆ ಇವತ್ತು ಅಂತಿಂಥ ಸ್ಕೂಲು ಇಡೀ ಇವತ್ತು ವ್ಯವಸ್ಥೆ ಅಲ್ಲಿ ಇವತ್ತು ಇಲ್ಲಿ ಕಾಲೋನಿಯವರು ತಾಯಂದ್ರೆ ಇಲ್ಲಿ ಬಂದಾರ, ಮೊನ್ನೆ ಬಂದೋಗಿದ್ರು ಮತ್ತು ಇವತ್ತು ಬಂದಾರ. ಅವರು ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆನೂ ಈಗಾಗಲೇ ಎಲ್ಲ ಇವತ್ತು ನಮ್ಮ ಈ ಚಕ್ರವರ್ತಿ ನ್ಯೂಸ್ನವ್ರು ಅಲ್ಲಿ ಇನ್ನೂ ಯಾವ ಪೇಪರ್ನವ್ರು ಹಾಕ್ಯಾರ ನೋಡಿದ್ದದ. ಇವತ್ತೆಲ್ಲ DC ಅವ್ರು ನೋಡ್ತಾರೆ, ರಾಜಕಾರಣಿಗಳು ನೋಡ್ತಾರೆ. ಇವತ್ತಿಗೂ ಇದ್ರ ಬಗ್ಗೆ ಆಯ್ತು ಒಂದು ಕಠಿಣವಾದ್ರ ಮ್ಯಾಗ ನಿಲ್ವನ್ನ ತೊಗೊಳಮು, ಮುಂದಿನ ಈಗ ಅದು ಅಲ್ಲಿ ಸದ್ಯ ನಾಳಿಂದ ನಾವು ಫುಲ್ ಟೈಟ್ ಮಾಡ್ತೀವಿ ಅನ್ನೋಕ್ಕಂತ ಮಾತನ್ನು ಇವತ್ತು ಸಂಬಂಧಪಟ್ಟ ಮೇಲಾಧಿಕಾರಿ ಒಬ್ಬರು ಹೇಳಿಲ್ಲ, ಇದುವರೆಗೂ ರಾಜಕಾರಣಿಗಳು ಹೇಳಿಲ್ಲ. ಅದಕ್ಕೆ ಇವರೆಲ್ಲ ಇವತ್ತು ನಮ್ಮ BO ಅಲ್ಲಿ DDP ಅವ್ರ ಅಲ್ಲಿ ಇವರೆಲ್ಲ ಶಿಕ್ಷಣ ಸಂಸ್ಥೆಗಳ ಮನೆಯೊಳಗೆ ಇವರು ದುಡಿಯಾಕಿದ್ರ ಜೊತೆ ಕೆಲಸ ಮಾಡಾಕತ್ತಾರ ಅಂತ ನಮಗೆ ಎಲ್ಲರಿಗೂ ಅನ್ಸಾಗ್ತದೆ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಪ್ರತಿ ಇವತ್ತು ಹೋರಾಟ ದಿನಕ್ಕೆ ಇದು ಕಾವು ಏರ್ತದೆ. ನೀವು ಅಷ್ಟರೊಳಗನೆ ಅಲ್ಲಿ ಏನು ಸಂಬಂಧಪಟ್ಟ ಇವ್ರ ಅಧಿಕಾರಿಗಳು BO ಅವ್ರನ್ನ ಮೊದಲ ಅಮಾನತ್ ಮಾಡ್ಬೇಕು. ಆ ಸ್ಕೂಲ್ ಏನು ಅನ್ನೋದಕ್ಕೆ ಸ್ಕೂಲ್ ಅದ ಅದನ್ನ ಬಂದ್ ಮಾಡ್ಬೇಕಂತೇಳಿ ಈಗಾಗಲೇ ಅದನ್ನ ಸೀಸ್ ಮಾಡ್ರಿ ಅಂತ ಹೇಳಿದ್ರು ಇವ್ರು ಬಂದು ಅಲ್ಲಿ ಹೇಳಾಕ್ತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ಹೋರಾಟಗಾರರ ಅಲ್ಲಿ ಸಂಘಟನೆಯವ್ರ ಅಲ್ಲಿ ನಾವು ಹೇಳಿದ್ ಮಾಡಬೇಡ್ರಿ, ಅಲ್ಲಿ ಕಾನೂನು ಪ್ರಕಾರ ಏನೈತಿ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಮಾಡ್ರಿ ಅಂದ್ರೆ ಇವತ್ತು ಅವ್ರಿಗೆ ಬಂದು ಇವರು ಎಲ್ಲ ಗೊತ್ತಿದ್ನು ಅವ್ರಿಗೆ ಪರವಾನಗಿ ಕೊಟ್ಟಾರ. ಪರವಾನಗಿ ಕೊಟ್ಟದನ್ನ ಈಗಿದ್ದವ್ರು ಮೊದಲನವ್ರು ಕೊಟ್ಟಿವಿ ನಾವೇನು ಮಾಡಕ್ ಬರ ಅಂತಾರ. ಈಗ ಇದ್ದವ್ರ ಅಧಿಕಾರ ಇವ್ರಿಗೊಂದು ಕಾರ, ಇವ್ರಿಗೊಂದು ಕುರ್ಚಿ, ಇವ್ರಿಗೆಲ್ಲ ನಮ್ಮ ಟ್ಯಾಕ್ಸ್ನೊಳಗೆ ತಿರುಗಾಡಿ ಇವ್ರಿಗೆ ಕಾನೂನು ಕ್ರಮ ತಗೊಳಕಾಗಲ್ತು. ಇದಕ್ಕೆಲ್ಲರೂ ಇವ್ರು ಶಾಮೀಲ್ ಆದ್ರ ಶಿಕ್ಷಣ ಇಲಾಖೆನೇ ಇದಕ್ಕೆ ಈಗ ಮುಂದೆ ಈಗ ಕಮಿಷನರ್ ಅವರು ಅದೇ ಶಿಕ್ಷಣ ಇಲಾಖೆ ಕಮಿಷನರ್ ವರೆಗೂ ಹೋಗುತ್ತಿದ್ದು. ಈಗ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಯಾರೇ ಬಂದಾದ್ರೂ ಆಗಿಲ್ಲ. ಅದಕ್ಕೆ ನಾವು ಖುದ್ದು DC ಅವರಿಗೆ ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗೆ ಇದನ್ನ ಮುಂದೆ ಹೋರಾಟ ಇವತ್ತು ಸಾಯಂಕಾಲಿಂದ ಯಾರು ರೂಪ ತಾಳ್ತದ
ಅವ್ರ ಪರವಾಗಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಕೈ ಜೋಡಿಸಿ ಮುಂದಿನ ಹೋರಾಟ ನ್ಯಾಯ ಸಿಗೋವರೆಗೂ ಅವರು ಸಸ್ಪೆಂಡ್ ಆಗೋವರೆಗೂ ಮತ್ತು ಇಂಥ ಸಂಸ್ಥೆಗಳು ಇಲ್ಲಿ ಮುಂದೆ ಇರಬಾರ್ದು. ಕಾನೂನು ಬಾಹಿರವಾಗಿ ಏನು ಕಾಯ್ದೆ ಉಲ್ಲಂಘನೆ ಮಾಡಿ ಏನು ಶಿಕ್ಷಣ ನಡೆಸೋರಿಗೆ ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಟ್ಟವರು ಎಲ್ಲರಿಗೂ ಶಿಕ್ಷೆ ಆಗ್ಬೇಕಂತೇಳಿ ನಾವು ಅವ್ರ ಈ ಸಂಘಟನೆ ಜೊತೆ ನಾವು ಅಂಬೇಡ್ಕರ್ ಸೇನೆಯಿಂದ ಸದಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಭೀಮ್, ನಮಸ್ಕಾರ. 1983 ನಿಯಮಗಳನ್ನು ಉಲ್ಲಂಘಿಸಿ ಏನಪ್ಪ ಅಂದ್ರೆ ಈ ಒಂದು ಡವಳಗಿ ಗ್ರಾಮದ ಒಂದು ಸಮೀಪ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಏನಪ್ಪ ಅಂದ್ರೆ ಈ ವಿದ್ಯಾಸ್ಫೂರ್ತಿ ಅವರು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ 1983 ಶಿಕ್ಷಣ ಕಾಯ್ದೆಗಳ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ಅನುಸರಿಸದೆ ಏನಪ್ಪ ಅಂದ್ರೆ ಅವರು ಬೇಕಾಬಿಟ್ಟಿಯಾಗಿ ದಿಸ್ ಇಸ್ ಒನ್ ಆಫ್ ದಿ ಬಿಸ್ನೆಸ್, ಅದೇನಪ್ಪ ಅಂದ್ರೆ ಒಂದು ವ್ಯವಹಾರದ ರೀತಿಯಲ್ಲಿ ಏನಪ್ಪ ಅಂದ್ರೆ ಅದು ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದು. ಇದು ಕೇವಲ ಏನಪ್ಪ ಅಂದ್ರೆ ಇಡೀ ಒಂದು ಶಿಕ್ಷಣ ಸಂಸ್ಥೆ ಏನಪ್ಪ ಅಂದ್ರೆ ಅಲ್ಲಿ ನೂರಾರು ಮಕ್ಕಳು ಕಲಿತಕ್ಕಂಥದ್ದು, ಅಲ್ಲಿ ಬೀರ್ತಕ್ಕಂಥ ಪರಿಣಾಮ ಅತಿ ಕೆಟ್ಟದಾಗಿರ್ತಕ್ಕಂಥ ಪರಿಣಾಮ ಬೀರ್ತಿದ್ದು. ಅದನ್ನು ನಮ್ಮ ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲವಣ್ಣ ಹುಲ್ಲೂರು ಅವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಹಲವಾರು ರೀತಿಯಲ್ಲಿ ಏನಪ್ಪ ಅಂದ್ರೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಅದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, DDP ಆಗಿರ್ಬೋದು, ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಮಾಹಿತಿ ಕೊಟ್ಟಾಗಿಯೂ ಕೂಡ ಏನಪ್ಪ ಅಂದ್ರೆ ಅದನ್ನು ನಿರ್ಲಕ್ಷಿಸಿ ಇವ್ರೇನ್ ಮಾಡ್ತಾರೆ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ವಹಿಸಿ ಏನಪ್ಪ ಅಂದ್ರೆ ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳದೆ ಅದಕ್ಕೇನಪ್ಪ ಅಂದ್ರೆ ಬೇಕಾಬಿಟ್ಟಿಯಾಗಿ ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದ್ರೆ ಅವ್ರೇನು ಯಾವುದೇ ಕಾನೂನು ನಿಯಮಗಳನ್ನು ಪಾಲಿಸದೆ ಏನಪ್ಪ ಅಂದ್ರೆ ಅವರು ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದು. ಇದರಿಂದ ಏನಪ್ಪ ಅಂದ್ರೆ ಸಮಾಜದಲ್ಲಿ ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಏನಪ್ಪ ಅಂದ್ರೆ ಪೆಟ್ಟು ಬೀಳ್ತದೆ. ಅಲ್ಲೇನಪ್ಪ ಅಂದ್ರೆ ಶಿಕ್ಷಣ ಈ ಕೇವಲ ಏನಪ್ಪ ಅಂದ್ರೆ ಇದು ನಮ್ಮ ಸಂಘಟನೆ ಅಲ್ಲ, ಇದೇನಪ್ಪ ಅಂದ್ರೆ ಇಡೀ ಒಂದು ಸಮಾಜಕ್ಕೆ ಏನಪ್ಪ ಅಂದ್ರೆ ಕಂಟಕ ಆಗ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ಅನುಸರಿಸದೆ ಉಲ್ಲಂಘನೆ ರೂಪದಲ್ಲಿ ಇವರು ನಿಯಮಗಳನ್ನು ಅನುಸರಿಸದೆ ಶಿಕ್ಷಣ ಕೊಟ್ರೆ ಅಲ್ಲಿ ಶಿಕ್ಷಣಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಮಾನ್ಯತೆ ಸಿಗ್ತೈತಿ, ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಕೊಡಕ್ಕೆ ಸಾಧ್ಯ? ಶಿಕ್ಷಣ ಅಂದ್ರೆ ಏನಪ್ಪ ಅಂದ್ರೆ ಅದು ಸಮಾಜವನ್ನು ಏನಪ್ಪ ಅಂದ್ರೆ ಸ್ವಾಸ್ಥ್ಯ ರೀತಿಯಲ್ಲಿ ಕಟ್ತಕ್ಕಂಥ ಒಂದು ಭದ್ರ ಬುನಾದಿ. ಅಂತ ಒಂದು ಶಿಕ್ಷಣನೇ ಒಂದು ಕಾನೂನುಬದ್ಧವಾಗಿ ನಡೆಯಲ್ಲಪ್ಪ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಾರೆ? ಅಲ್ಲಿ ವಸತಿ ಆಗಿರ್ಬೋದು, ಯಾವ ರೀತಿಯಾಗಿರ್ತ ಅನುಮತಿ ಇಲ್ಲದೆ ಯಾವುದೇ ರೀತಿ ಅನುಮತಿ ಇಲ್ಲದೆ ಏನಪ್ಪ ಅಂದ್ರೆ ಅನಧಿಕೃತವಾಗಿ ಏನಪ್ಪ ಅಂದ್ರೆ ಅವರು ವಸತಿ ನಿಲಯವನ್ನು ಕೂಡ ನಡೆಸ್ತಿದ್ದು. ಅಲ್ಲಿ ಬೇಕಾಬಿಟ್ಟಿಯಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಡೊನೇಷನ್ ಟೋಟಲಿಯಾಗಿ ಅವ್ರು ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ಬಿಸ್ನೆಸ್ ಆಗಿದ್ದು. ಇದು ಏನಪ್ಪ ಅಂದ್ರೆ ಒಂದು ಶಿಕ್ಷಣ ಅಂತಕ್ಕಂಥದ್ದು ಅಲ್ಲದು, ಒಂದು ಬಿಸ್ನೆಸ್ ಆಗಿದ್ದು. ಅದರಲ್ಲಿ ಏನಪ್ಪ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳನ್ನು ಇಲ್ಲಿ ಏನಪ್ಪ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಷ್ಟು ದೂರು ಕೊಟ್ಟಾಗಿಯೂ ಕೂಡ ಅವರು ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೆ ಏನಪ್ಪ ಅಂದ್ರೆ ಅದನ್ನು ನಾವು ಮಾಡ್ತಕ್ಕಂಥ ಯಾವುದೇ ಒಂದು ನೋಟಿಸ್ಗೂ ಏನಪ್ಪ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ನೀಡದೆ ಏನಪ್ಪ ಅಂದ್ರೆ ಇಷ್ಟು ಹೋರಾಟ 1 ವಾರದಿಂದ ನೀಡ್ತಕ್ಕಂಥ ಈ ಹೋರಾಟಕ್ಕೂ ಕೂಡ ಏನಪ್ಪ ಅಂದ್ರೆ ಅವರು ಒಂದು ಸಣ್ಣ ಕಿಂಚಿತ್ತು ಕೂಡ ಏನಪ್ಪ ಅಂದ್ರೆ ಗಮನ ಹರಿಸಿದೆ ಬೇಕಾಬಿಟ್ಟಿಯಾಗಿ ಏನಪ್ಪ ಅಂದ್ರೆ ತಮ್ಮ ವ್ಯವಹಾರಕ್ಕೆ ಏನಪ್ಪ ಅಂದ್ರೆ ಅವರು ಆಸ್ಪದ ಮಾಡಿ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ಚಕ್ರವರ್ತಿ ನ್ಯೂಸ್ ಮೂಲಕ ಎಲ್ಲರಿಗೂ ಕೇಳ್ಕೊಳ್ಳೋದೇನಂದ್ರೆ ಇದು ಕೇವಲ ನಮ್ಮ ಸಂಘಟನೆಯ ಒಂದು ಹೋರಾಟ ಆಗ್ಬಾರ್ದು. ಯಾಕಪ್ಪ ಅಂದ್ರೆ ಇದು ಸಾರ್ವಜನಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕೇವಲ ಏನಪ್ಪ ಅಂದ್ರೆ ಒಂದು ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಈ ಶಿಕ್ಷಣದಲ್ಲಿ ನಮಗೆ ಸಂಘಟನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಅಲ್ಲ, ಸಮಾಜದಲ್ಲಿ ಏನಪ್ಪ ಅಂದ್ರೆ ಸ್ವಾಸ್ಥ್ಯ ಹಾಳಾಗ್ತಕ್ಕಂಥ ಒಂದು ಉದ್ದೇಶ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಏನಪ್ಪ ಅಂದ್ರೆ ಇದನ್ನು ಮನಗಂಡು ಇದೇನಪ್ಪ ಅಂದ್ರೆ ಸಮಾಜವನ್ನು ಹಾಳು ಮಾಡಬೇಡ ಅಂತಕ್ಕಂಥ ಒಂದು ಹೋರಾಟ ಹಮ್ಮಿಕೊಂಡಾರ. ಇದು ಕೇವಲ ಏನಪ್ಪ ಅಂದ್ರೆ ನಮ್ಮ ಸಂಘಟನೆ ಅಲ್ಲ, ಇದು ಕೇವಲ ಎಲ್ಲಾ ಸಮಾಜದಲ್ಲಿ ಕೂಡ ಏನಪ್ಪ ಅಂದ್ರೆ ಎಲ್ಲಾ ಸಮಾಜದವರು ಕೂಡ ಏನಪ್ಪ ಅಂದ್ರೆ ಮುಂದೆ ಇದಕ್ಕೆ ನಾವು ಗಮನ ಹರಿಸಿ ಎಲ್ಲರಿಗೆ ತಿಳಿ ಹೇಳಿ ಇಡೀ ಸಮಾಜವನ್ನು ಏನಪ್ಪ ಅಂದ್ರೆ ನಾವು ಹೋರಾಟಕ್ಕೆ ಅಣಿ ಮಾಡಿ ಕೊಡ್ತೀವಿ. ಇದು ಮುಂದೆ ಉಗ್ರ ಇಷ್ಟಾದಾಗಿ ಕೂಡ ಅವ್ರು ಏನಪ್ಪ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಉಗ್ರ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಏನಪ್ಪ ಅಂದ್ರೆ ಸಂಘಟನೆಯಿಂದ ಅತಿ ಕೆಟ್ಟದಾಗಿರ್ತಕ್ಕಂಥ ಒಂದು ಪರಿಣಾಮ ಆಗ್ತದೆ. ಅದಕ್ಕೋಸ್ಕರ ನಾವು ಮಗದೊಮ್ಮೆ ನಾವು ಏನಪ್ಪ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, DDP ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ನಾವು ಇಷ್ಟು ಮನವಿ ಮಾಡಿಕೊಂಡಾಗಿಯೂ ಕೂಡ ಅದಕ್ಕೆ ಅವ್ರು ಏನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಮಾಡುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ಲ ಅಂತಕ್ಕಂಥದ್ದು ಈ ಮೂಲಕ ಎಲ್ಲರಿಗೂ ತಿಳಿಯಪಡಿಸುತ್ತೇನೆ. ಜೈ ಹಿಂದ್, ಜೈ ಭೀಮ್. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.